ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ನವಿತಾ ಜೈನ್. ಒಂದು ಚಾಕ್ಲೇಟ್ ಇಬ್ಬರು ಪುಟ್ಟ ಕಂದಮ್ಮಗಳನ್ನ ತಾಯಿ ಇಲ್ಲದ ಮಕ್ಕಳನ್ನಾಗಿ ಮಾಡಿದೆ. ನೀವು ಶಾಕ್ ಆಗ್ತಿದ್ದೀರಾ, ಏನಿದು ಚಾಕ್ಲೇಟ್ ಸಾವು ಅಂತ? ಈ ಸ್ಟೋರಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಪತಿ ಚಾಕ್ಲೇಟ್ ತಂದು ಕೊಡದಿದ್ದಕ್ಕೆ ಪತ್ನಿ ಆತ್ಮಹತ್ಯೆ. ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾದ ಚೆಲುವೆ. ಈ ಫೋಟೋದಲ್ಲಿರುವ ಈಕೆಯ ಹೆಸರು ನಂದಿನಿ. ಗೌತಮ್ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿ ಮುದ್ದಾದ ಇಬ್ಬರು ಮಕ್ಕಳ ಜೊತೆ ಸುಖ ಜೀವನ ನಡೆಸ್ತಾ ಇದ್ದಳು. ಆದ್ರೆ ಈಕೆ ಚಿಕ್ಕ ವಿಷಯಕ್ಕೆ ಸಾವಿನ ನಿರ್ಣಯ ತೆಗೆದುಕೊಂಡು ಮಸಣದ ದಾರಿ ಹಿಡಿದಿದ್ದಾಳೆ. ಆದ್ರೆ ಈಕೆಯ ನಿರ್ಧಾರದಿಂದ ಎರಡು ಪುಟ್ಟ ಕಂದಮ್ಮಗಳು ತಾಯಿ ಇಲ್ಲದೆ ತಬ್ಬಲಿಗಳಾಗಿವೆ. ನಂದಿನಿ ಪತಿ ಗೌತಮ್ ಫ್ಯಾಷನ್ ಡಿಸೈನರ್ ಆಗಿದ್ದು ವಸ್ತ್ರ ವಿನ್ಯಾಸ, ಡಿಸೈನಿಂಗ್ ಸೇರಿ ಹಲವು ಕೆಲಸಗಳನ್ನ ಮಾಡುತ್ತಾ ಸಂಸಾರ ನಡೆಸ್ತಾ ಇದ್ದ. ಆದ್ರೆ ಇತ್ತೀಚೆಗೆ ಕೆಲವು ದಿನಗಳಿಂದ ಎಲ್ಲವೂ ಸರಿ ಇರಲಿಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆ ಪತಿ ಪತ್ನಿ ಮಧ್ಯೆ ಜಗಳ ಇತ್ತು. ವಯಸ್ಸಿಲ್ದಿರೋ ವಯಸ್ಸಿಲ್ದಿರೋ ಸಮಯದಲ್ಲಿ ಮದುವೆ ಮಾಡ್ಕೊಂಡು ಲವ್ ಮಾಡಿದ್ರೆ ನೋಡಿ ಪರಿಸ್ಥಿತಿ. ಅವರಿಬ್ಬರಿಂದ ಇಡೀ ಕುಟುಂಬ ಎರಡು ಕುಟುಂಬ. ನಿನ್ನೆ ಬೆಳಗ್ಗೆ ಪತಿ ಕೆಲಸಕ್ಕೆ ಹೋಗುವಾಗ ನಂದಿನಿ ಚಾಕ್ಲೇಟ್ ತರಲು ಹೇಳಿದ್ಲಂತೆ. ಗೌತಮ್ ಮಧ್ಯಾಹ್ನದವರೆಗೂ ಚಾಕ್ಲೇಟ್ ತಂದು ಕೊಟ್ಟಿಲ್ಲ. ಇದಕ್ಕೆ ಸಿಟ್ಟಾಗಿದ್ದ ನಂದಿನಿ ಗಂಡನಿಗೆ ನಾನು ದೀರ್ಘ ನಿದ್ದೆಗೆ ಹೋಗ್ತಾ ಇದ್ದೇನೆ ಅಂತ ಮಕ್ಕಳಿಗೆ ಊಟ ಮಾಡಿಸಿ ಅಂತ ಮೆಸೇಜ್ ಕಳಿಸಿದ್ದಾಳೆ. ನಂತರ ನನ್ನ ಸಾವಿಗೆ ನಾನೇ ಕಾರಣ ಅಂತ ಡೆತ್ ನೋಟ್ ಬರೆದಿಟ್ಟು ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಮೆಸೇಜ್ ನೋಡಿದ ಕೂಡಲೇ ಮನೆಗೆ ಬಂದ ಗೌತಮ್ಗೆ ಶಾಕ್ ಆಗಿದೆ. ನಂದಿನಿಯನ್ನ ಕೂಡಲೇ ಸ್ಥಳೀಯರ ನೆರವಿನಿಂದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದ್ರೆ ಅಷ್ಟರಲ್ಲೇ ನಂದಿನಿ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಈ ಮಹಿಳೆ ಮತ್ತು ಗೌತಮನಂತವರು ಮದುವೆ ಆಗಿ ಸುಮಾರು 6 ವರ್ಷ ಆಗಿ ಅವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದರು. ಇವಳ ಒಂದು ಡೆತ್ ನೋಟ್ ಕೂಡ ಸಿಕ್ಕಿದೆ. ಅದರಲ್ಲಿ ನನ್ನ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ಅವಳು ಮಹಿಳೆ ಬರ್ಕೊಂಡಿದ್ದಾಳೆ. ಆದರೂ ಕೂಡ ನಾವು ಒಂದು ಅಸಹಜ ಸಾವಿನ ಪ್ರಕರಣ ಅಂತ ಅದನ್ನು ಒಂದು ರಿಜಿಸ್ಟರ್ ಮಾಡಿ ನಾವು ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮುಂದುವರಿಸಿದ್ದೇವೆ. ಅದೇನೇ ಇರ್ಲಿ, ಸಂಸಾರ ಅಂದಮೇಲೆ ಗಂಡ ಹೆಂಡತಿ ಮನಸ್ತಾಪ, ಸಣ್ಣ ಪುಟ್ಟ ಕಲಹ ಬರೋದು ಸಹಜ. ಆದ್ರೆ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರು ಪುಟ್ಟ ಮಕ್ಕಳನ್ನ ಬಿಟ್ಟು ನಂದಿನಿ ಆತ್ಮಹತ್ಯೆ ಮಾಡಿಕೊಂಡಿರೋದು ನಿಜಕ್ಕೂ ದುರಂತವೇ ಸರಿ. ಸದ್ಯ ಈ ಬಗ್ಗೆ ಹೆಣ್ಣೂರು ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡ್ತಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.